ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 21ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಬಿಡುಗಡೆ ಏನೋ ಆಗಿದೆ, ಆದರೆ ಯಾವಾಗಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ, ಯಾವ ದಿನದಿಂದ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ 21ನೇ ಕಂತಿನ ಹಣ 4,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಅಲ್ವಾ. ಹಾಗಾದರೆ ನಿಜವಾಗ್ಲೂ 4,000 ಬರುತ್ತಾ ಅಂದರೆ ನಿಜವಾಗ್ಲೂ 4,000 ಬರುತ್ತೆ. ಯಾವ ಫಲಾನುಭವಿಗಳಿಗೆ 4,000 ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇದುವರೆಗೂ 20ನೇ ಕಂತಿನ ಹಣ ಎಷ್ಟು ಜನ ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಜಮಾ ಆಗಿದೆ, ಇನ್ನು ಎಷ್ಟು % ಅಷ್ಟು ಜನಗಳು ಇದ್ದಾರೆ 20ನೇ ಕಂತಿನ ಹಣ ಪಡೆಯುವಂಥವ್ರು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನಾ 21ನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಈಗ ಆಲ್ರೆಡಿ ಯಾರೆಲ್ಲ 20ನೇ ಕಂತಿನ ಹಣದವರೆಗೂ ಪಡ್ಕೊಂಡಿದ್ದಾರೆ ಆ ಫಲಾನುಭವಿಗಳು, ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಈ ಹಿಂದೆ ಅಪ್ಡೇಟನ್ನು ಕೊಟ್ಟಿದ್ರು. ಈ ತಿಂಗಳು ಕೊನೆ ಅಷ್ಟರಲ್ಲಿ 21ನೇ ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಆ ಹಣ ನಮ್ಮ ಇಲಾಖೆಗೆ ಬಂದಿದೆ ಅಂತಲೂ ಕೂಡ ತಿಳಿಸಿದ್ರು. ಅಂತಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಆಲ್ರೆಡಿ ಬಿಲ್ಲಿಂಗು ಕೂಡ ಆಗಿದೆ, ನಮ್ಮ ಇಲಾಖೆಗೆ ಬರುತ್ತೆ ಇನ್ನೊಂದು 2-3 ದಿನದಲ್ಲಿ ಅಂತಲೂ ಕೂಡ ತಿಳಿಸಿದ್ರು. ಬಹುಶಃ ಇಷ್ಟರಲ್ಲಿ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರುತ್ತೆ. ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು. ಏಪ್ರಿಲ್ ತಿಂಗಳ ಹಣ ಅಂದರೆ 21ನೇ ಕಂತಿನ ಹಣ ಆಲ್ರೆಡಿ ಆಗಿದೆ, ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಬಿಡುಗಡೆ ಆದ್ರೂ ಯಾಕೆ ಇನ್ನೂ ಬಂದಿಲ್ಲ ಹಾಗಾದರೆ ಅಂತ ಹೇಳ್ಬಿಟ್ಟು ಈಗ ತಿಳಿಸ್ಕೊಡ್ತೀನಿ ನೋಡಿ. ಮೊದಲೆಲ್ಲ ಏನಾಗ್ತಿತ್ತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದರೆ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ DBTಗೆ ಹೋಗ್ತಾಯಿತ್ತು, ಟ್ರೆಜರಿಗೆ ಹೋಗ್ತಾಯಿತ್ತು, ಟ್ರೆಜರಿಯಿಂದ DBT ಮುಖಾಂತರ ಫಲಾನುಭವಿಗಳ ಖಾತೆಗೆ ಬರ್ತಾಯಿತ್ತು. ಆವಾಗ ತುಂಬ ಟೈಮ್ ಏನು ಹಿಡಿತಾ ಇರಲಿಲ್ಲ. ಬಟ್ ಇವಾಗ ಪ್ರೋಸೆಸ್ಸನ್ನು ಚೇಂಜ್ ಮಾಡಿದ್ದಾರೆ ಅಲ್ವಾ. ಆಲ್ಮೋಸ್ಟ್ ಒಂದು 4-5 ಕಂತಿಂದನೇ ಚೇಂಜ್ ಮಾಡಿದ್ದಾರೆ ಪ್ರೋಸೆಸ್ಸನ್ನು. ಇವಾಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಾಲೂಕು ಕಚೇರಿಗಳು, ಜಿಲ್ಲಾ ಕಚೇರಿಗಳಿಗೆ ಹಣ ವರ್ಗಾವಣೆನ ಮಾಡ್ತಾರೆ. ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಿ ಬರಬೇಕಲ್ವಾ, ಸೊ ಅಲ್ಲಿಂದ ಆ ಪ್ರೋಸೆಸ್ ಆಗಿ ಬರಬೇಕು. ಸೊ ಹಾಗಾಗಿ ಅದನ್ನೇ ಇವತ್ತು ತಿಳಿಸಿರುವಂಥದ್ದು. ಅದು ಸುತ್ತಾಡ್ಕೊಂಡು ಬರಬೇಕು ಅಂದರೆ ತಾಲೂಕು ಪಂಚಾಯಿತಿಗಳಿಗೆ, ಜಿಲ್ಲಾ ಕಚೇರಿಗಳಿಗೆ ಹೋಗಿ ಬರಬೇಕಲ್ವ. ಸೊ ಹಾಗಾಗಿ ಒಂದು ವಾರ ತಡ ಆಗ್ಬೋದು ಅಷ್ಟೇ. ಆದರೆ ಹಣ ಮಾತ್ರ ನಾವು ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ರಿಲೀಸ್ ಆಗಿದೆ ಅಂತ ಹೇಳಿದ್ರಲ್ವ, ಬಹುಶಃ ಈ ತಿಂಗಳಲ್ಲಿ 100% ಬರುವಂಥ ಸಾಧ್ಯತೆಗಳಿದೆ. ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ ಯಾವಾಗ ಬೇಕಿದ್ರೂ ಕೂಡ ಬಿಡುಗಡೆ ಆಗ್ಬೋದು. ಯಾಕಂದರೆ ಆಲ್ರೆಡಿ ಹಣ ಹಾಕಾಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೇ ಇವತ್ತು ಲೇಟೆಸ್ಟ್ ಆಗಿ ಈಗ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ದಿನನಾದರೂ ಕೂಡ 21ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ಬೋದು. 20ನೇ ಕಂತಿನ ಹಣನೂ ಕೂಡ ಆಲ್ಮೋಸ್ಟ್ ಒಂದು 80%ಗಿಂತ ಜಾಸ್ತಿ ಜನ ಫಲಾನುಭವಿಗಳ ಖಾತೆಗೆ ಆಲ್ರೆಡಿ ಜಮಾ ಆಗಿರೋದ್ರಿಂದ ಎನಿ ಟೈಮು ಇವತ್ತು ಸಂಜೆನೇ ಆಗ್ಬೋದು, ನಾಳೆ ಬೆಳಗ್ಗೆನೇ ಆಗ್ಬೋದು, ಅಥವಾ ಯಾವಾಗ ಬೇಕಿದ್ರೂ ಕೂಡ 21ನೇ ಕಂತಿನ ಹಣನೂ ಕೂಡ ರಿಲೀಸ್ ಆಗ್ಬೋದು. ಒಟ್ಟು ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ ಒಂದು 90% ಅಂದ್ಕೊಳ್ಳಿ ಬರುವಂಥ ಸಾಧ್ಯತೆಗಳಿದೆ. 10% ಹೇಳೋಕ್ಕಾಗಲ್ಲ, ಅಂದರೆ 100% ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಅಲ್ವಾ. ಅವ್ರು 100% ಅಂತ ಹೇಳಿದ್ರು ಕೂಡ ನಾವೊಂದು 90% ಇಟ್ಕೊಳ್ಳೋಣ. ಒಂದು 90% ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ 21ನೇ ಕಂತಿನ ಹಣ ಬರ್ಬೋದು. ಇನ್ ಕೇಸ್ ಬರಲಿಲ್ಲ ಅಂತಂದರೆ ಈ ತಿಂಗಳಲ್ಲಿ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಂತೂ ಕನ್ಫರ್ಮ್ ಆಗಿ ಬಿಡುಗಡೆ ಮಾಡ್ತಾರೆ. ಸೊ ಇವಾಗ ಅವ್ರು ಹೇಳಿರೋದು ಅಷ್ಟೇ, ಮೇ ತಿಂಗಳದು ಒಂದು ಕಂತು ಮಾತ್ರನೇ ಬಾಕಿ ಇರುವಂಥದ್ದು. ನಾವೆಲ್ಲ ಕಂತನ್ನು ಈಗ ಆಲ್ರೆಡಿ ಹಾಕಿದ್ದೀವಿ. ಹಳೆ ಎರಡು ಕಂತು ಡಿಲೇ ಆಯಿತು, ಒಪ್ಕೊತೀನಿ. ಬಟ್ ಇವಾಗ ಒಂದು ತಿಂಗಳದ್ದು ಮಾತ್ರನೇ ಬಾಕಿ ಇರುವಂಥದ್ದು. ಅದನ್ನು ಬಿಲ್ಲಿಂಗಿಗೆ ಕಳಿಸ್ಬೇಕು. ಅಂದರೆ ಪ್ರತಿ ತಿಂಗಳು ಎಷ್ಟು ಜನ ಫಲಾನುಭವಿಗಳು ಹಣನ ಪಡಿತಾರೆ ಅದನ್ನು ಎಲ್ಲ ಲೆಕ್ಕ ಮಾಡಿ ಸರ್ಕಾರಕ್ಕೂ ಕೂಡ ಕಳಿಸ್ಕೊಡ್ಬೇಕಾಗುತ್ತೆ ಅವರು ಬಿಲ್ಲಿಂಗನ್ನು. ಸೊ ಈಗ ಅದನ್ನು ಕಳಿಸ್ಕೊಡ್ತೀವಿ ಅಂತಲೂ ಕೂಡ ತಿಳಿಸಿರುವಂಥದ್ದು. 21ನೇ ಕಂತಿನ ಹಣ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಓಕೆನಾ. ಹಾಗೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು 21ನೇ ಕಂತಿನ ಹಣ 4,000 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹೌದು ಸಿಗುತ್ತೆ, ಯಾರಿಗೆಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ. ಈ ಕಳೆದ ಕಂತಲ್ಲೂ ನೀವು ನೋಡಿರ್ಬೋದು ಎಷ್ಟೋ ಜನಗಳಿಗೆ 19ನೇ ಕಂತಿನ ಹಣ ಬಂದಿರಲಿಲ್ಲ. ಒಂದು 10-20% ಅಷ್ಟು ಫಲಾನುಭವಿಗಳಿಗೆ 19ನೇ ಕಂತಿನ ಹಣ ಬಂದಿರಲಿಲ್ಲ ಅಲ್ವಾ. ಅವರಿಗೆಲ್ಲ ಏನಾಯಿತು, 20ನೇ ಕಂತಿನ ಜೊತೆ ಒಟ್ಟೊಟ್ಟಿಗೆ 4,000 ಬಂದಿದೆ. ಅಂದರೆ ಬೆಳಗ್ಗೆ ಒಂದು 2,000, ಮಧ್ಯಾಹ್ನ ಒಂದು 2,000, ಈ ರೀತಿಯಾಗಿ ಒಟ್ಟಿಗೆ 4,000 ರೂಪಾಯಿ ಬಂದಿದೆ ಅಲ್ವಾ. ಸೊ ಇವಾಗ 20ನೇ ಕಂತಿನ ಹಣ ಕ್ಲಿಯರ್ ಆಗದೆ ಏನಾದರೂ 21 ರಿಲೀಸ್ ಆಯಿತು ಅಂತಂದರೆ ಸೊ ಅಂಥವ್ರಿಗೆ 4,000 ರೂಪಾಯಿ ಬರುತ್ತೆ. 20ನೇ ಕಂತಿನ ಹಣ ಹಾಗೆ 21ನೇ ಕಂತಿನ ಹಣ, 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಬಂದುಬಿಡುತ್ತೆ. ಅಂದರೆ ಎಲ್ಲ ಕ್ಲಿಯರ್ ಆಗದೆ ಸಡನ್ನಾಗಿ ಏನಾದರೂ ರಿಲೀಸ್ ಆಯಿತು ಅಂದರೆ ಮಾತ್ರ.
ಇಲ್ಲ ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ನಾವು ಕ್ಲಿಯರ್ ಮಾಡಿ ಹಾಕ್ತೀವಿ ಅಂತಂದರೆ 2,000 ರೂಪಾಯಿನೇ ಬರೋದು. ಕ್ಲಿಯರ್ ಮಾಡದೆ ಇನ್ನೂ ಒಂದು 10% ಅಷ್ಟು ಫಲಾನುಭವಿಗಳು ಇರುವಾಗಲೇ 21ನ ರಿಲೀಸ್ ಮಾಡಿದ್ರು ಅಂತಂದರೆ ಅಂಥವ್ರಿಗೆಲ್ಲ 4,000 ರೂಪಾಯಿ ಸಿಗುತ್ತೆ. ಓಕೆನಾ. ಬಟ್ ಆದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಾ ಇದ್ದಾರೆ, 21ನೇ ಕಂತಿನ ಹಣದಲ್ಲಿ 4,000 ರೂಪಾಯಿ ಬಂದ್ಬಿಡುತ್ತೆ ಈ ತಿಂಗಳು ಗೃಹಲಕ್ಷ್ಮಿ. ಆಲ್ರೆಡಿ 21, 22 ಕಂತು ಒಟ್ಟಿಗೆ ರಿಲೀಸ್ ಮಾಡ್ತಾರೆ, ಈ ದಿನಾಂಕಕ್ಕೆ ರಿಲೀಸ್ ಮಾಡ್ತಾರೆ, ಈ ದಿನಾಂಕಕ್ಕೆ ರಿಲೀಸ್ ಮಾಡ್ತಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ. ಇನ್ನು 20ನೇ ಕಂತಿನ ಹಣನೇ ಬರ್ತಾ ಇದೆ. ಇವಾಗ ಆಲ್ರೆಡಿ 20, 21ನೇ ಕಂತಿನ ಹಣಕ್ಕೂ ಕೂಡ ಹೋಗ್ಬಿಟ್ಟಿದ್ದಾರೆ. 21ನೇ ಕಂತಿನ ಹಣ ಬಿಡುಗಡೆ ಆಗುತ್ತೇನೋ ಅದ್ರ ಬಗ್ಗೆ ಹೇಳಿದ್ದಾರೆ ಬಿಡಿ. ಇವಾಗ 22ನೇ ಕಂತಿನ ಹಣ ಇನ್ನೂ ಬಿಲ್ಲಿಂಗೇ ಆಗಿಲ್ಲ. ಅದೆಷ್ಟು ಜನ ಪಡಿಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಬಿಲ್ಲಿಂಗ್ ಆಗಿಲ್ಲ. ಬಟ್ ಅದೇ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಟ್ಟಿಗೆ 20, 21, 22 ಒಟ್ಟಿಗೆ 4,000 ರೂಪಾಯಿ ಬರುತ್ತೆ, 6,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದೆಲ್ಲ ಫೇಕು. ಯಾರಿಗೆಲ್ಲ 20 ಬಂದಿರಲ್ಲ ಅವರಿಗೆ 2 ಕಂತು ಒಟ್ಟಿಗೆ ಬರುತ್ತೆ ಅಷ್ಟೇ. ಈ ತಿಂಗಳಲ್ಲಿ 21 ಮಾತ್ರನೇ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ 100% ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು 90% ಬರುವಂಥ ಚಾನ್ಸಸ್ ಇದೆ. ನೋಡೋಣ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಅಲ್ವಾ, ಇನ್ ಕೇಸ್ ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಂತೂ ಬರುತ್ತೆ. ಓಕೆನಾ. ಇನ್ನು 20ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ 20ನೇ ಕಂತಿನ ಹಣ ಇದುವರೆಗೂ ಒಂದು 80% ಅಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಬಹುಶಃ ಇನ್ನೊಂದು 10% ಆದ ತಕ್ಷಣ ರಿಲೀಸ್ ಮಾಡ್ಬೋದು ಅನ್ಕೋತೀನಿ. ಇನ್ನೊಂದು 10% ಬರೋದಕ್ಕೆ ತುಂಬ ಟೈಮನ್ನು ತಗೊಳ್ಳಲ್ಲ. ಇನ್ನೊಂದು 2-3 ದಿನ ಅಷ್ಟರಲ್ಲಿ ಆಲ್ಮೋಸ್ಟ್ ಇನ್ನೊಂದು 10% ಜನಗಳಿಗೆ ಬಂತು ಅಂತಂದರೆ ಬಹುಶಃ 21 ರಿಲೀಸ್ ಆಗ್ಬೋದು. ಸೊ 20ನೇ ಕಂತಿನ ಹಣ ಒಂದು 80% ಜನಗಳಿಗೆ ಆಲ್ರೆಡಿ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ಬರುತ್ತೆ. ಓಕೆನಾ. ಗೃಹಲಕ್ಷ್ಮಿ 21ನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಸರ್ಕಾರದಿಂದ ಅಂತೂ ಹಣ ರಿಲೀಸ್ ಆಗಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂತೂ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಪ್ರೋಸೆಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಬರುತ್ತೆ ಅಷ್ಟೇ. ಯಾವ ಟೈಮಲ್ಲಿ ಬೇಕಿದ್ರೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು. ಓಕೆನಾ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಯಿತು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ